ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಕಬಂಧನ ತೋಳುಗಳನ್ನು ಕತ್ತರಿಸಿತ್ತು ಎಂಬ 70ನೆಯ ಅಧ್ಯಾಯಕ್ಕೆ ಸ್ವಾಗತ. ಇಲ್ಲಿಯವರೆಗೂ ಸೀತೆಯನ್ನು ಕಳೆದುಕೊಂಡು ದುಃಖ ವಿಷಾದಗಳಿಂದ ಕೋಪಭರಿತನಾಗಿ ಧೈರ್ಯವನ್ನು ಕಳೆದುಕೊಂಡಿದ್ದ ಶ್ರೀರಾಮನಿಗೆ ಲಕ್ಷ್ಮಣನು ಸಮಾಧಾನವನ್ನು ಹೇಳುತ್ತಿದ್ದನು. ಈಗ ಇದ್ದಕ್ಕಿದ್ದಂತೆ ರಾಕ್ಷಸನೊಬ್ಬನ ತೋಳುಗಳಲ್ಲಿ ಅವರಿಬ್ಬರು ಸಿಕ್ಕಿಕೊಂಡಾಗ ಲಕ್ಷ್ಮಣನು ಧೈರ್ಯ ಕಳೆದುಕೊಳ್ಳುತ್ತಾನೆ. ಆದರೆ ಶ್ರೀರಾಮಚಂದ್ರನೇ ಆತನಿಗೆ ಧೈರ್ಯವನ್ನು ಹೇಳುತ್ತಿರುವನು. ಆಮೇಲೆ ಕಬಂಧನು ತನ್ನ ಭುಜಗಳೆಂಬ ಬಲೆಗೆ ಸಿಕ್ಕಿದ ರಾಮಲಕ್ಷ್ಮಣರನ್ನು ಕುರಿತು, ಎಲೈ ಮನುಷ್ಯರುಗಳಿರ, ಕ್ಷುಧೆಯಿಂದ ಅಂದರೆ ಹಸಿವಿನಿಂದ ಕಂಗೆಟ್ಟಿರುವ ನನ್ನನ್ನು ನೋಡಿ ಏಕೆ ಸುಮ್ಮನಿದ್ದೀರಿ? ನನ್ನ ಆಹಾರಾರ್ಥವಾಗಿ ದೈವವೇ ನಿಮ್ಮನ್ನು ಇಲ್ಲಿಗೆ ತಂದು ಬಿಟ್ಟಿತು ಎಂದು ನುಡಿದನು. ಆ ಮಾತನ್ನು ಕೇಳಿ ಲಕ್ಷ್ಮಣನು ಶ್ರೀರಾಮನನ್ನು ಕುರಿತು, ಅಣ್ಣ, ಕಬಂಧನು ನಮ್ಮಿಬ್ಬರನ್ನು ಹಿಡಿದು ತಿನ್ನಬೇಕೆಂದಿದ್ದಾನೆ. ಈ ಸಮಯದಲ್ಲಿ ನಾವು ಕಂಗೆಟ್ಟು ಸುಮ್ಮನಿರುವುದು ಯೋಗ್ಯವಲ್ಲ. ನಾವಿಬ್ಬರು ಖಡ್ಗಗಳಿಂದ ಈ ರಾಕ್ಷಸನ 2 ತೋಳುಗಳನ್ನು ಕತ್ತರಿಸಿ ಹಾಕೋಣ. ಈ ರಾಕ್ಷಸನು ಬಲವಾದ ಶರೀರವುಳ್ಳವನು, ಅತ್ಯಂತ ಪರಾಕ್ರಮಿ. ಯಾಗದಲ್ಲಿ ಯೂಪಸ್ತಂಭಕ್ಕೆ ಕಟ್ಟಿದ ಪಶುವನ್ನು ಕೊಲ್ಲುವಂತೆ ಯುದ್ಧಕ್ಕೆ ಬರದಿರುವ ಈತನನ್ನು ಕೊಲ್ಲುವುದು ಕ್ಷತ್ರಿಯರಿಗೆ ಯೋಗ್ಯವಲ್ಲ ಎಂದು ನುಡಿದನು. ಅಂದರೆ ಇಂತಹ ಪಶುವನ್ನು, ಯೂಪಸ್ತಂಭಕ್ಕೆ ಕಟ್ಟಿರುವ ಪಶುವನ್ನು ಕೊಲ್ಲುವಂತೆ ಕೊಲ್ಲಬೇಕೇ ಹೊರತು ಆತನೊಡನೆ ಹೊಡೆದಾಡುವುದು ಈಗ ಸಾಧ್ಯವಿಲ್ಲವೆಂದು. ಆ ಮಾತನ್ನು ಕೇಳಿ ಕಬಂಧನು ತನ್ನ ಭಯಂಕರವಾದ ಬಾಯಿಯನ್ನು ತೆರೆದುಕೊಂಡು ರಾಮಲಕ್ಷ್ಮಣರನ್ನು ನುಂಗುವುದಕ್ಕೆ ಯತ್ನ ಮಾಡಲು, ದೇಶ ಕಾಲಗಳನ್ನು ಬಲ್ಲ ಆ ವೀರರು ಅವನ 2 ತೋಳುಗಳನ್ನು ತಮ್ಮ ಖಡ್ಗಗಳಿಂದ ಕತ್ತರಿಸಿದರು. ಶ್ರೀರಾಮನು ಬಲಭುಜವನ್ನು ಕತ್ತರಿಸಿದನು, ಪರಾಕ್ರಮಿಯಾದ ಲಕ್ಷ್ಮಣನು ಎಡಭುಜವನ್ನು ಕತ್ತರಿಸಿದನು. ಈ ರೀತಿಯಲ್ಲಿ ರಾಮಲಕ್ಷ್ಮಣರಿಂದ ಕತ್ತರಿಸಲ್ಪಟ್ಟ ಭುಜಗಳುಳ್ಳ ಕಬಂಧನು ಮೇಘದ ಗುಡುಗಿನಂತೆ ಭಯಂಕರವಾದ ಧ್ವನಿಯಿಂದ ಆಕಾಶ ಭೂಮಿ ದಿಕ್ಕುಗಳಲ್ಲಿ ಪ್ರತಿಧ್ವನಿ ಹುಟ್ಟುವಂತೆ ಗೋಳಿಡುತ್ತಾ ಮೈಯೆಲ್ಲ ರಕ್ತ ಮಸಗಿ ಭೂಮಿಯಲ್ಲಿ ಬಿದ್ದನು. ಅವನು ದೈನ್ಯದಿಂದ ರಾಮಲಕ್ಷ್ಮಣರನ್ನು ಕುರಿತು, ಎಲೈ ಪುರುಷರೇ, ನೀವಾರು? ನೀವು ಬಹು ಪರಾಕ್ರಮಿಗಳಾಗಿದ್ದೀರಿ ಎಂದು ಕೇಳಿದನು. ಆ ಮಾತನ್ನು ಕೇಳಿ ಲಕ್ಷ್ಮಣನು, ಎಲೈ ರಾಕ್ಷಸನೇ, ಈತನು ಇಕ್ಷ್ವಾಕು ವಂಶದಲ್ಲಿ ಜನಿಸಿದವನು. ಈತನ ಹೆಸರು ಶ್ರೀರಾಮ. ಈತನು ಮಹಾ ಕೀರ್ತಿವಂತನು. ನಾನು ಈತನ ತಮ್ಮ. ನನ್ನ ಹೆಸರು ಲಕ್ಷ್ಮಣ. ನಮ್ಮ ಬಲತಾಯಿಯಾದ ಕೈಕೇಯಿ ದೇವಿಯು ತನ್ನ ಮಗನಿಗೆ ರಾಜ್ಯಾಧಿಪತ್ಯವು ಸಿಗಬೇಕೆಂದು ಈತನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಹೊರಡಿಸಿದಳು. ಆದ ಕಾರಣ ಈತನು ತನ್ನ ಪತ್ನಿ ಸಮೇತನಾಗಿ ಈ ವನಕ್ಕೆ ಬಂದನು. ನಾನು ಈತನ ಅನುಜನಾದ್ದರಿಂದ ಈತನಿಗೆ ಸಹಾಯವಾಗಿ ಬಂದೆನು. ನಾವು ಮೂವರು ದಂಡಕಾರಣ್ಯದಲ್ಲಿ ವಾಸ ಮಾಡುವಾಗ ರಾಕ್ಷಸನೊಬ್ಬನು ನಾವಿಬ್ಬರು ಹೊರಗೆ ಹೋಗಿದ್ದ ಸಮಯದಲ್ಲಿ ಈತನ ಪತ್ನಿಯನ್ನು ಅಪಹರಿಸಿಕೊಂಡು ಹೋದನು. ನಾವು ಆ ದೇವಿಯನ್ನು ಅರಸಿಕೊಂಡು ಇಲ್ಲಿಗೆ ಬಂದೆವು. ಎಲೈ ರಾಕ್ಷಸನೇ, ನೀನಾರು? ಏನು ಕಾರಣ ಈ ವನದಲ್ಲಿ ಶಿರಸ್ಸಿಲ್ಲದ ಮುಂಡದಂತೆ ತಿರುಗಾಡುತ್ತಿದ್ದೀಯೇ? ನಿನ್ನ ಮುಖವು ಎದೆಯ ಮೇಲೆ ಕಾಣಿಸುತ್ತಿರುವುದೇಕೆ ಎಂದು ಕೇಳಿದನು. ಆ ಮಾತನ್ನು ಕೇಳಿ ಕಬಂಧನು ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ ರಘುನಾಥನಿಂದ ತನಗೆ ಮೋಕ್ಷ ಉಂಟಾಗುವುದೆಂದು ಪೂರ್ವದಲ್ಲಿ ದೇವೇಂದ್ರನು ನುಡಿದ ವಚನವನ್ನು ಸ್ಮರಿಸಿಕೊಂಡು ರಾಮಲಕ್ಷ್ಮಣರನ್ನು ಕುರಿತು, ಎಲೈ ರಾಮಲಕ್ಷ್ಮಣರುಗಳಿರ, ನಾನು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯಾತಿಶಯದಿಂದಲೂ ದೈವಗತಿಯಿಂದಲೂ ನಿಮ್ಮನ್ನು ಕಂಡೆನು. ದೇವಾನುಕೂಲದಿಂದಲೇ ನಿಮ್ಮಿಂದ ನನ್ನ ಭುಜಗಳು ಕತ್ತರಿಸಲ್ಪಟ್ಟವು. ನನ್ನ ರೂಪವು ವಿಕಾರವಾದದ್ದಕ್ಕೆ ಕಾರಣವನ್ನು ಹೇಳುತ್ತೇನೆ, ಕೇಳಿರಿ ಎಂದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.